ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ನಾವು ಎನ್ ಆರ್ ಕಾಲೋನಿನಲ್ಲಿದ್ದೀವಿ. ಸೊ ನನ್ನ ಆಧಾರ್ ಕಾರ್ಡು ಅವ್ರದ್ದು ಚೇಂಜ್ ಮಾಡಿಸ್ಬೇಕಾಗಿತ್ತು ನಮ್ಮ ಸ್ವಂತ ಮನೆ ಅಡ್ರೆಸ್ಗೆ. ಸೊ ಹಾಗಾಗಿ ನಾವು ಎನ್ ಆರ್ ಕಾಲೋನಿಗೆ ಬಂದಿದ್ದೀವಿ. ಸೊ ಘಮ ಹೋಟೆಲ್ ನೋಡಿರ್ಬೋದು, ಫೇಮಸ್ ಹೋಟೆಲ್. ಇಲ್ಲಿ ಸೇವೆ ಅಷ್ಟು ಮಾಡ್ತಿರ್ಲಿಲ್ಲ, ಜನನೂ ತುಂಬ ಇರ್ತಾಯಿದ್ರು ಮುಂಚೆ. ಆ್ಯಂಡ್ ಇಲ್ಲಿ ಸರ್ವಿಸ್ ಅಷ್ಟು ಸಿಕ್ಕಲಿಲ್ಲ ಅಂತ ನಾವು ಇನ್ನೊಂದು ಕಡೆ ಬಂದ್ವಿ. ಅದು ಕೃಷ್ಣರಾವ್ ಪಾರ್ಕ್ ಆಪೋಸಿಟಲ್ಲಿ ಇನ್ನೂ ಸ್ವಲ್ಪ ಸರ್ಕಲ್ ಮುಂದೆ ಹೋದರೆ JRR ಟವರ್ಸ್ ಅಂತ ಇದೆ. RR ಕನ್ವೆನ್ಷನ್ ಹಾಲ್ ಆಪೋಸಿಟ್ ಇದೆ. ಅಲ್ಲಿ ತುಂಬ ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ನೋಡಿ, ಹರಿ ಸ್ಯಾಂಡ್ವಿಚಿಂದ ಇಲ್ಲಿ ಸರ್ಕಲಲ್ಲಿ ಬರಬೇಕು. ಕನ್ವೆನ್ಷನ್ ಹಾಲ್ ಆಪೋಸಿಟೇ ಸಿಕ್ಕತ್ತೆ ನಿಮ್ಗೆ ಆಧಾರ್ ಸೇವಾ ಕೇಂದ್ರ, ಫಸ್ಟ್ ಫ್ಲೋರಲ್ಲಿದೆ. ಆ್ಯಂಡ್ ನಂದು ಬೇಗನೆ ಆಯಿತು. ನಮ್ಮ ಮನೆಯವ್ರದ್ದು ಸ್ವಲ್ಪ ಹೆಸರು ಸ್ವಲ್ಪ ವೋಟರ್ ID ಕಾರ್ಡನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಮಾಡಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ವೋಟರ್ ID ನಾವು ಇಲ್ಲಿ ಮನೆ ಹತ್ರ MLA ಕಾರ್ಪೊರೇಟರ್ ಬಂದಾಗ ನಾವು ಒಂದು ಕ್ಯಾಂಪ್ ಮೇಲೆ ಮಾಡಿಸ್ಕೊಂಡಿದ್ವಿ ವೋಟರ್ ಎಲೆಕ್ಷನ್ ಟೈಮಲ್ಲಿ. ಆ್ಯಂಡ್ ಅದನ್ನು ಪ್ರೂಫ್ ಇಟ್ಕೊಂಡು ನಾನು ಆಧಾರ್ ಕಾರ್ಡ್ದು ಚೇಂಜ್ ಮಾಡಿಸ್ಕೊಂಡೆ. ಸೊ HP ಗ್ಯಾಸ್ ಬಿಲ್ ಆಗಿರ್ಬೋದು, ಎನಿ ಪಾಸ್ಪೋರ್ಟ್ ಆಗಿರ್ಬೋದು ತೊಗೊಂಡು ಬಂದರೆ ಆಗುತ್ತೆ. ಸೊ ವೋಟರ್ ID ಕಾರ್ಡ್ ಅವರು ಮಾಡಿಸಿದ್ರು, ಬಟ್ ಅದೇ ನೇಮ್ ಕರೆಕ್ಷನ್ಸ್ ಇದ್ದಿದ್ದರಿಂದ ಆಗಲಿಲ್ಲ. ಸೊ ಈ ಥರ 3-4 ಕೌಂಟರ್ಸ್ ಇರುತ್ತೆ. ಸೊ ಜನನು ಮಿನಿಮಲ್ ಆಗಿದ್ದರು, ಬರ್ತಾಯಿದ್ರು, ಹೋಗ್ತಾಯಿದ್ರು. ಸೊ ಬೇಗ ಆಗ್ತಾಯಿದೆ ಇಲ್ಲಿ. ಆ್ಯಂಡ್ ಇದು ಕೂಡ ಕ್ಯಾಶ್ ಕೌಂಟರ್. ಇಲ್ಲಿ 50 ರುಪೀಸ್ ಏನೋ ತೊಗೊಂಡ್ರು ಕ್ಯಾಶ್ ಪೇ ಮಾಡಿದ್ದಕ್ಕೆ. ಆ್ಯಂಡ್ ಇದು ಹೆಲ್ಪ್ ಡೆಸ್ಕ್ ಎಲ್ಲ ಎನ್ಕ್ವೈರಿ ಮಾಡ್ತಿದ್ದಾರೆ. ಸೊ ಹಸ್ಬೆಂಡಿಂದ ವೈಫ್ ಚೇಂಜ್ ಮಾಡಿಕೊಡ್ತಾರೆ, ಬಟ್ ವೈಫ್ದಿಂದ ಹಸ್ಬೆಂಡ್ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ಯಾವುದಾದ್ರೂ ನಾವು HP ಗ್ಯಾಸ್ ಸಿಲಿಂಡರ್ ಅಲ್ಲೇ ಹೋಗಿ ನಾವು ಬುಕ್ ಮಾಡಿಕೊಂಡು ಬಿಲ್ ತೊಗೊಂಡು ಬಂದ್ವಿ. ಸೊ ಅಲ್ಲಿಂದ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಇದನ್ನ ಬಿಲ್ ತೊಗೊಂಡು ಎನ್ಕ್ವೈರಿ ಮಾಡೋಕ್ಕೆ ತಿರ್ಗಾ ಬಂದಿದ್ದಾರೆ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಾಯಿದ್ದೆ ಮಾಡಿಸ್ಕೊಂಡು ಇಲ್ಲೇನೆ ಕೂತ್ಕೊಂಡು. ಸೊ ಇಟ್ ವಾಸ್ ಎ ಕ್ರೂಷಿಯಲ್ ಟೈಮ್. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ನಿಮ್ಮ